ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾರಿಗೆ ಬೈತೀರ ಅಂತ ಕೇಳಿದ್ರೆ, ನಮ್ಮ ಪುತ್ತೂರಿನ ಲಾಯರ್ ಆಂಟಿಗೆ ಅಲ್ಲ ಅಜ್ಜಿ ಅಂತ ಹೇಳು, ಲಾಯರ್ ಆಂಟಿಗೆ ತುಂಬ ಕೇಸಿಲ್ಲಂತೆ. ಅದಕ್ಕೆ ಹೆಂಗಸಿಗೆ ಫುಲ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಫಸ್ಟು ಹಿಡ್ಕೊಂಡಿದ್ದು ನಮ್ಮ ಸುಜಾತ ಭಟ್ ಅವರನ್ನು. ಪಾಪ ಅವರು ತುಂಬ ಬೇಜಾರು ಮಾಡಿಕೊಂಡ್ರು. ಅದಕ್ಕೆ ನಾನು ಮಾತಾಡಿದೆ, ನಾನಿದ್ದೀನಮ್ಮ, ನಿಮಗೆ ಟೆನ್ಷನ್ ಮಾಡಿಬಿಡಿ, ಅವಳಿಗೆ ನಾನು ಇಡ್ತೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದೆ. ಡೀಸೆಂಟಾಗಿ ನಾನು ಅವ್ರನ್ನೆಲ್ಲ ಮೇಡಮ್ ಎಲ್ಲ ಕರೆದು ಪುತ್ತೂರದ ಅಜ್ಜಿ, ಲಾಯರ್ ಅಜ್ಜಿಗೆ, ಕೇಸಿಲ್ಲ ಅಜ್ಜಿಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದೆ ಚಂದದಲ್ಲಿ. ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ನಮ್ಮ ರಾಜಮೌರಿ ಸರ್, ಅಕ್ಷರ ಮೀಡಿಯದವರು ದೊಡ್ಡದು ಹಾಕಿದರು. ಆ ಮನುಷ್ಯ ಎದುರಿ ಹೋಗಿದ್ದಾರೆ, ನಾನು ಫೋನ್ ಪಿಕ್ ಮಾಡ್ತಿಲ್ಲ. ರಾಜಮೌರಿ ಸರ್ ಸುಜಾತ ಭಟ್ ಕಾಲ್ ಮಾಡಿದ್ದಾರೆ, ಅವ್ರಿಗೆ ನಂಬರ್ ಕೊಟ್ಟಿದ್ದಾರೆ, ಅವರಲ್ಲಿ ಮಾತಾಡ್ತಿಲ್ಲ. ಅವರು ವಿಡಿಯೋ ಮಾಡಿ ಸಿಕ್ಕಾಕೊಂಡ್ಬಿಟ್ರು. ಅವರಿಗೆ ಸಪೋರ್ಟ್ ಮಾಡಿ ನಿನ್ನೆ ಇದು ಲಾಯರ್ ಅಜ್ಜಿದು ಪುನಃ ಒಂದು ವಿಡಿಯೋ, ಅವರಿಗೆ ವಸಂತ್ ಗಿಳಿಯರ್ ಕನಸಲ್ಲಿ ಬಂದು ವಸಂತ ಅಂತೇಳಿ ವಸಂತ್ ಗಿಳಿಯರ್ ನನ್ನ ಬಿಟ್ಟಿರೋದು ಅಂತ. ನಾನು ವಸಂತ್ ಗಿಳಿಯರ್ ಹತ್ರ ಕಾಂಟ್ಯಾಕ್ಟ್ ಇರಲಿಲ್ಲ, ಅವತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡಿದ್ದೆ. ನಿನ್ನೆ ಪುನಃ ವೀಡಿಯೋವನ್ನು ಕಳಿಸಿದೆ. ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಇರಲಿ ಮೇಡಮ್ ಹಾಗೆ ಅಂತ. ಈ ಹೆಂಗಸು ಕಂಕನಾಡಿಯಿಂದ ತಪ್ಪಿಸ್ಕೊಂಡು ಬಂದಿದೆ. ನಾನು ಕೇಳ್ತಾ ಇರೋದು, ಲಾಯರ್ ಎಂಬುದು ಒಳ್ಳೆ ಪ್ರೊಫೆಷನ್. ಲಾಯರ್, ಡಾಕ್ಟರ್, ಇಂಜಿನಿಯರ್, ಪೊಲೀಸು, ಪತ್ರಕರ್ತ, ಇದಕ್ಕೆಲ್ಲ ಒಂದು ಡಿಗ್ನಿಟಿ ಇದೆ, ಆಯಿತಾ? ಸ್ಟ್ಯಾಂಡರ್ಡ್. ನಂದು ಒಂದು ಪ್ರೊಫೆಷನ್ ಇದೆ, ನಂದು ಕ್ವಾಲಿಟಿ ಅನಲಿಸ್ಟ್ ಅಂತ. ನಾನು ಟೀಚರ್ ಆಗಿದ್ದೆ, ಟೀಚಿಂಗ್ ಫೀಲ್ಡಲ್ಲಿದ್ದೆ. ಬಟ್ ನಾನು ಯೂಟ್ಯೂಬ್ ಮಾಡಿರೋದು ಯಾಕೆಂತ ಕ್ಲಿಯರಾಗಿ ಹೇಳಿದ್ದೀನಿ. ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ಲ, ನಾನು ಯೂಟ್ಯೂಬರ್ ಅಲ್ಲ, ನಾನು ಪ್ರೊಫೆಷನಲ್ ಸ್ಪೀಕರ್ ಅಲ್ಲ. ನಾನು ಫೇಸ್ಬುಕ್ ಪೇಜ್ ಚೆಂದ ಒಂದು ಕ್ರಿಯೇಟ್ ಮಾಡಿದ್ದೆ. 4-5 ಫೇಸ್ಬುಕ್ ಅಕೌಂಟ್ಗಳು ಡಿಲೀಟ್ ಆದಾಗ ನಾನು ಮಾಡಿದ್ದು ಯೂಟ್ಯೂಬು. ಅದು ಯಾವುದು ಸೌಜನ್ಯ ಹೋರಾಟಕ್ಕೆ ಬರೋ ಮೊದಲೇ ಮಾಡಿರೋದು ನಾನು. ಅದಕ್ಕೆ ಮೊದಲೇ ಇತ್ತು ನಂದು. ಇದು ತುಂಬ ನನ್ನ ವಿಷಯಗಳನ್ನೆಲ್ಲ ನಾನು ಫೇಸ್ಬುಕ್ಕಲ್ಲಿ ಹಾಕಬೇಕು. ಫೇಸ್ಬುಕ್ಕಲ್ಲಿ ಸೇಫ್ ಅಲ್ಲಲ್ಲ, ಯೂಟ್ಯೂಬಲ್ಲಿ ಹಾಕುವಂತಿತ್ತು. ಅದು 7 ಲ್ಯಾಂಗ್ವೇಜಸಲ್ಲಿ ಮಾಡಬೇಕು ಅಂತಿದೆ. ನನಗೆ 7 ಲ್ಯಾಂಗ್ವೇಜಸ್ ಬರುತ್ತೆ. ಯಾಕಂದ್ರೆ ನಾನು ಬೇಸಿಕಲಿ ಕಾಸರಗೋಡು ಆಗಿರೋದ್ರಿಂದ ಸಪ್ತಭಾಷಾ ಸಂಗಮ ಭೂಮಿಯಾಗಿ ಇಲ್ಲಿ ನಾನು ಸೌತಿದ್ದು ಎಲ್ಲ ಲ್ಯಾಂಗ್ವೇಜ್ ಕಲ್ತಿದ್ದೀನಿ. ನನಗೆ ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದು, ಮಾತೃಭಾಷೆ ತುಳು. ನಾನು ಮಲಯಾಳಂ ಓದಲಿಕ್ಕೂ ಬರೀಲಿಕ್ಕೂ ಬರುತ್ತೆ, ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ಸಂಸ್ಕೃತ ನನ್ನ ಫಸ್ಟ್ ಲ್ಯಾಂಗ್ವೇಜು. ಸಂಸ್ಕೃತ ಬರುತ್ತೆ. ಇಂಗ್ಲೀಷ್, ಹಿಂದಿ ಇಂಥದ್ದೆಲ್ಲ ಲ್ಯಾಂಗ್ವೇಜ್ಗಳು. ಮತ್ತು ಇಲ್ಲಿ ಬಂದ ಮೇಲೆ ನಾನು ತಮಿಳು ಮತ್ತು ತೆಲುಗು ಕಲಿತೆ. ತಮಿಳು ಮೊದಲೇ ಬರ್ತಿತ್ತು ನನಗೆ, ತೆಲುಗು ಕೂಡ ಬೆಂಗಳೂರಿಗೆ ಬಂದು ಕಲಿತೆ. ಇಷ್ಟು ಲ್ಯಾಂಗ್ವೇಜ್ ಬರೋದ್ರಿಂದ ನನ್ನದೊಂದು ಕಂಟೆಂಟ್ ನನ್ನ ಯೂಟ್ಯೂಬಲ್ಲಿ ನೋಡಿದರೆ ನಾನೆಲ್ಲ ರ್ಯಾಂಡಮ್ ಆಗಿ ಅಪ್ಲೋಡ್ ಮಾಡ್ತೀನಿ. ನಾನು ಪ್ರೊಫೆಷನಲ್ ಯೂಟ್ಯೂಬರ್ ಅಲ್ಲ, ಸುಮ್ಮನೆ ಇರಲಿ, ನಾನು ಫೇಸ್ಬುಕ್ಕಲ್ಲಿ ಏನು ಹಾಕ್ತೀನೋ ಹಾಗೆ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಬಂದೆ. ಇದೆಲ್ಲ ಕಂಡು ನಮ್ಮ ಲಾಯರ್ ಅಜ್ಜಿಗೆ ಸ್ವಲ್ಪ ಅವಳ ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ ನನಗೆ ಫೋನ್ ಮಾಡೋದು. ನಾನು ಆ್ಯಕ್ಚುಲಿ ಅವಳ ನಂಬರ್ ಸಿಕ್ಕಿದೆ. ಅವಳಿಗೆ ಡೈರೆಕ್ಟ್ ಬೈದು ಬುಗ್ಗಿದ್ದು ಉಪ್ಪಿನಕಾಯಿ ಹಾಕಿದ್ದು ನಾನು. ಅವಳು ಮತ್ತೆ ಮಾತಾಡಬಾರ್ದು ನಾನು ಇನ್ನೊಂದು ಕಂಟೆಂಟ್ ಬಗ್ಗೆ. ಅವಳದೊಂದು ಹವ್ಯಾಸ ಅಂದರೆ ಇದು ಕಮೆಂಟ್ ಡಿಲೀಟ್ ಮಾಡ್ತಾಳೆ. ಅವಳು ಸ್ವಚ್ಛಾಸ್ಪೃತೆಯಿಂದ ಕಂಕನಾಡಿಯಿಂದ ತಪ್ಪಿಸ್ಕೊಂಡು ಬಂದ ಲಾಯರ್ ಅಂತ ಗೊತ್ತಾಯಿತು. ಎಲ್ಲ ಲಾಯರ್ಗಳ ಕ್ಷಮೆ ಕೇಳ್ತೀನಿ. ಲಾಯರ್ ಅವರೇ, ನೀವು ಎಲ್ಲರೂ ಅಡ್ವೊಕೇಟು ಲಾಯರ್ 10 ಗಂಟೆ ಆದರೆ ಕೋರ್ಟಲ್ಲಿ ಇರ್ತಾರೆ. ಈ ಹೆಂಗಸು ಯೂಟ್ಯೂಬಲ್ಲಿ ಬಿದ್ದುಕೊಂಡು ಸಾಯ್ತಾ ಇರುತ್ತೆ. ಇವಳಿಗೆ ಕೇಸಿಲ್ಲ ಅನ್ನಿಸ್ತದೆ. ನಾನು 2 ಕೇಸ್ ಮಾಡಿ ಕೊಡ್ತೇನೆ, ಆಯಿತಾ? ನಂದು ಆ್ಯಕ್ಚುಲಿ ಮೂಡುಬಿದ್ರೆ ಕೇಸು ಅಲ್ಲಿ ಇದೆ, ಕೊಟ್ಟಾಯಿತು ಒಬ್ಬರು ಲಾಯರಿಗೆ. ಧರ್ಮಸ್ಥಳದ ಕೇಸು ಸಿರಾಜಿದ್ದು ನೋಡ್ಕೊತಿದ್ದಾರೆ, ಬೆಳ್ತಂಗಡಿದು. ಇನ್ನಲ್ಲಿರೋದು ಬೆಂಗಳೂರಲ್ಲಿ. ಈ ಲಾಯರಿಗೆ ಈ ಸೌಜನ್ಯ ಪರ ಹೋರಾಟಗಾರ ಒಂದು ಹೆಲ್ಪ್ ಮಾಡಿ, ಅವಳು ಸ್ವಲ್ಪ ಇಂಪ್ರೆಷನ್ ಮಾಡಬೇಕು. ಯಾರನ್ನೋ ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ ನಮ್ಮ ಲಾಯರ್ ಆಂಟಿ. ಲಾಯರ್ ಅಜ್ಜಿಗೆ ಒಂಚೂರು ಕೇಸ್ ಕೊಡಿ, ಬಾಯಿ ಮುಚ್ಕೊಂಡು ಕೋರ್ಟಿಗೆ ಹೋಗಲಿ, ಒಂದು 4 ಕೇಸ್ ಗೆದ್ದಿದ್ದನ್ನು ತೋರಿಸಲಿ ಫಸ್ಟು, ಮತ್ತೆ ಯೂಟ್ಯೂಬ್ ಮಾಡು. ಲಾಯರ್ ಅಜ್ಜಿಯವರೇ, ಲಾಯರ್ ಆಂಟಿ. ವಸಂತ್ ಗಿಳಿಯರ್ ಸುಮ್ಮನೆ ತುಂಬ ನೆನೆಸ್ಕೋಬೇಡಿ. ಅವ್ರು ಬ್ಯುಸಿ ಇದ್ದಾರೆ, ಅವ್ರು ಬರಲ್ಲ. ಅವ್ರು ಇಂಪ್ರೆಸ್ ಮಾಡಿದ್ರೆ ಬರಲ್ಲ ಅವರು, ಆಯಿತಾ? ವಸಂತ್ ಗಿಳಿಯರ್ ಬರಲ್ಲ. ನೀವು ಸದ್ಯಕ್ಕೆ ಆ ಕೋಟ್ ಹಾಕ್ಕೊಂಡು, ಆ ಕೋಟಿಗೆ ಒಂದು ಮರ್ಯಾದೆ ಇದೆ, ಕಪ್ಪು ಕೋಟಿಗೆ ಒಂದು ಮರ್ಯಾದೆ ಇದೆ, ಅದನ್ನು ಹಾಕ್ಕೊಂಡು ನೀವು ಕೋರ್ಟಿಗೆ ಹೋಗಿ ಕೇಸ್ ವಾದ ಮಾಡಿ ಗೆಲ್ಲಿ 4 ಕಾಸು ಸಂಪಾದನೆ ಮಾಡಿ. ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಯೂಟ್ಯೂಬಲ್ಲಿ ಬಡ ಹುಚ್ಚರ ಥರ ಆಡೋದು, ಸಾಂಗ್ ಹೇಳೋದು, ಏನದದು? ಥೂ ಇರಿ. ಇಷ್ಟ ಇವತ್ತು ನಿಮಗೆ.